ಫಸ್ಟ್ ಡಿ ಪಾಸ್ ಅದು ದುನಿಯಾ ವಿಜಯ್ ಸರ್ ಬೊಂಬಾಟೆ ಮಾಡಿದ್ದಾರೆ ಸರ್. ಫಿಲಮ್ ಸೂಪರ್ ಆಗಿದೆ ಮಾತ್ರ. ದುನಿದೆ ಚೆನ್ನಾಗಿ ಮೆಚ್ಚಿಬಿಡ್ತು. ಏನು ಯಾವ ಫಿಲಮಲ್ಲೂ ರಗಡೆ ಹೊರತು ಇದ್ರ ತಾಳ್ಮೆಯಿಂದ ಬಾಡಿ ಚಪ್ಪೆಲ್ಲ ಹೊತ್ಕೊಂಡು ಕೊನೆಗೆ ಪಾಪ ತಡೆಯೋಕ್ಕಾಗದು. ಎಷ್ಟು ತಡೆಯೋಕತ್ತೆ ಮನುಷ್ಯ ಭೂಮಿ ತನಕ ತಡಿಬೋದು, ಭೂಮಿ ಆ ರೀತಿ ಮಾಡಿದ್ದಾರೆ. ಸೂಪರ್ ಮಾಡಿದ್ದಾರೆ. ಅವಾರ್ಡ್ ಫಿಲ್ಮ್, ಅವಾರ್ಡ್ ಕೊಡಲೇಬೇಕು, ನ್ಯಾಷನಲ್ ಅವಾರ್ಡ್ ಕೊಡಲೇಬೇಕು. ಫಿಲಿಮ್ ಸರ್ಕಾರಕ್ಕೆ ಸೇರಿದ್ದು. ಈ ಫಿಲಿಮ್ ಬಗ್ಗೆ ಹೇಳ್ತಾ ಇದ್ದೀನಿ. ತುಂಬಾ 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 ಚೆನ್ನಾಗಿದೆ. ಅಲ್ಟಿಮೇಟ್ ಫಿಲಿಮ್. ಫೈನ್ ಡೈರೆಕ್ಷನ್, ಫೈನ್ ಫೋಟೋಗ್ರಫಿ, ಫೈನ್ ಸೂಪರ್ ಸೂಪರ್ ಆಕ್ಟಿಂಗ್. ಹೀರೋಗೆ ಚಪ್ಪಲಿ ಯಾರು ಹಾಕೋದಿದೆಯಲ್ಲ, ವಿಜಯನ ಸಕ್ಕದಾಗಿ ಮಾಡೋರೆ. ಯಾವುದೇ ಒಂದು ಹೀರೋಯಿಸಮ್ ಇಲ್ದಿರಾ ಈ ನಮ್ಮ ಯುವ ಜನರೇ ನೋಡಬೇಕು. ಒಂದು ಇದೇ ರೀತಿ ಮುಂದೆ ಬದಲಾಗಬೇಕು. ಮೂವಿ ಮಾತ್ರ ಸಖತ್ತಾಗೈತೆ. ಎಲ್ಲರೂ ಸಾಮಾನ್ಯತೆಯಾಗಿ ಬದುಕಬೇಕು. ಆ ಮೂವಿ ಮಾತ್ರ ಸಖತ್ತಾಗೈತೆ. ಚೆನ್ನಾಗಿದೆ, ಇಷ್ಟ ಆಯ್ತು, ಚೆನ್ನಾಗಿದೆ. ಫಿಲಮು ಅಲ್ಟಿಮೇಟ್ ಸೂಪರ್ ಆಗಿದೆ. ಸೂಪರ್ ಆಗಿದೆ. ದುನಿಯಾ ವಿಜಯ್ ಸಾರುತ್ತಾ ಇದ್ದವನು ಚಪ್ಪಲಿ ಎಲ್ಲ ಹೊತ್ಕೊಂಡು ಮೆರವಣಿಗೆ ಮಾಡ್ತಾನೆ. ಆದರೂ ಯಾವ ಫಿಲಮ್ ರಗಡ ಮಾಡ್ತಿದ್ದ, ಸೂಪರಾಗಿ ಮಾಡಿದ್ದಾನೆ ದುನಿಯಾ ವಿಜಯ್. ಸೂಪರ್. ಸಾಂಗೆಲ್ಲ ಚೆನ್ನಾಗಿದೆ, ಪರವಾಗಿಲ್ಲ. ಹಾಂ, ಈ ಒಳ್ಳೆ ಕ್ರೇಜಿ ಹಳ್ಳಿಗಳಿಗೆಲ್ಲ ಚೆನ್ನಾಗಿ. ನಾನು ದುನಿದೆ ಚೆನ್ನಾಗಿ ಮೆಚ್ಚಿಬಿಡ್ತು. ಏನು ಯಾವ ಫಿಲಮಲ್ಲೂ ರಗಡೆ ಹೊರತು ಇದ್ರ ತಾಳ್ಮೆಯಿಂದ ಬಾಡಿ ಚಪ್ಪೆಲ್ಲ ಹೊತ್ಕೊಂಡು ಕೊನೆಗೆ ಪಾಪ ತಡೆಯೋಕ್ಕಾಗದು. ಎಷ್ಟು ತಡೆಯೋಕತ್ತೆ ಮನುಷ್ಯ ಭೂಮಿ ತನಕ ತಡಿಬೋದು, ಭೂಮಿ ಹೋಗ್ಬೇಕಾಗ್ತದೆ. ಆ ರೀತಿ ಮಾಡಿದ್ದಾರೆ. ಸೂಪರಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಚೆನ್ನಾಗಿದೆ. ಅವಾರ್ಡ್ ಫಿಲ್ಮ್, ಅವಾರ್ಡ್ ಕೊಡಲೇಬೇಕು, ನ್ಯಾಷನಲ್ ಅವಾರ್ಡ್ ಕೊಡಲೇಬೇಕು. ಫಿಲಿಮ್ ಸರ್ಕಾರಕ್ಕೆ ಸೇರಿದ್ದು, ನಮ್ಮದಲ್ಲ. ಅವರು ಮುಡು ಮಾಡಬೇಕು. ಡೆಕ್ಕನ್ ಹೆರಾಲ್ಡ್ ಅವರು ರಿಪೋರ್ಟ್ ಕೊಡಬೇಕು ಸೆಂಟ್ರಲ್ಗೆ. ನ್ಯಾಷನಲ್ ಅವಾರ್ಡ್ ಗ್ಯಾರಂಟಿ ಕೊಡಲೇಬೇಕು. ಪಿಕ್ಚರ್ ಚೆನ್ನಾಗಿದೆ, ಅವಾರ್ಡ್ ಕೊಡಬೇಕು. ಆ ಡೈರೆಕ್ಷನ್ಗೆ ಫಸ್ಟ್ ಕೊಡಬೇಕು ನ್ಯಾಷನಲ್ ಅವಾರ್ಡು. ಹಳೆ ಫಿಲಿಮ್ನ ಅವನು ರಿನ್ಯೂವಲ್ ಮಾಡೋನು. ಚೆನ್ನಾಗಿದೆ. ಇವತ್ತಿನವರೆಗೂ ಇಂದಿಗೂ ಸಹ ಜೀವಂತವಿರ್ತಾರೆ. ಹಳ್ಳಿ ಕಡೆ ಅಸಮಾನತೆ ಬಗ್ಗೆ ಧ್ವನಿ ಎತ್ತಿದ್ದಾರೆ. ತುಂಬ ಒಳ್ಳೆಯ ಮೆಸೇಜ್ ಕೊಟ್ಟಿದೆ. ಸಿನಿಮಾ ಗೆಲ್ಲಿಸಬೇಕು ಈ ನಾಡಿನ ಜನತೆ ಅಂತ ಹೇಳ್ತೀನಿ ಈ ಮೂಲಕ. ತುಂಬ ಚೆನ್ನಾಗಿದೆ ಮೂವಿ. ನಮ್ಮ ಹಳ್ಳಿಯಲ್ಲಿ ಹೆಂಗೆ ನಡ್ಕೊಬೇಕು ಅಂತ ಇದು ತುಂಬ ಚೆನ್ನಾಗಿ ನೋಡ್ಸಿದ್ದಾರೆ. ಇದು ತುಂಬ ಪ್ರತಿಯೊಂದು ಹಳ್ಳಿಗೆ ಇದು ಮುಟ್ಟಬೇಕು. ಜನಗಳೆಲ್ಲ ಚೆನ್ನಾಗಿರ್ಬೇಕು ಅಷ್ಟೇ, ಎಲ್ಲ ಒಂದೇ. One second. I'm an artist. I've acted more than 100 films and serials. ನಾನು ಗಣೇಶು ಅವ್ರಿಗೆ, ಪ್ರೊಡ್ಯೂಸರ್ ಅವ್ರಿಗೆ, ನಮ್ಮ ವಿಜಯ್ ಸರ್ ಅವ್ರಿಗೆ ನಾನು ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇದರಲ್ಲಿ ಸುಮಾರು 30 ಸಾರಿ ನನಗೆ ಕಾಣಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಡೈಲಾಗ್ಸ್ ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈ ಫಿಲಿಮ್ ಬಗ್ಗೆ ಹೇಳ್ತಾ ಇದ್ದೀನಿ. ತುಂಬ 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 ಚೆನ್ನಾಗಿದೆ. ಅಲ್ಟಿಮೇಟ್ ಫಿಲಿಮ್. ಫೈನ್ ಡೈರೆಕ್ಷನ್, ಫೈನ್ ಫೋಟೋಗ್ರಫಿ, ಫೈನ್ ಸೂಪರ್ ಸೂಪರ್ ಆಕ್ಟಿಂಗ್. ಅದರಲ್ಲಿ 4 ಜನ, ಉಮಾಶ್ರೀ ಮೇಡಮ್, ವಿಜಯ್ ಕುಮಾರ್ ಸರ್, ಆ್ಯಂಡ್ ದೆನ್ ನಮ್ಮ ರಾಜ್ಬಿ ಶೆಟ್ಟಿ, ಆ್ಯಂಡ್ ದೆನ್ ಇನ್ನೊಬ್ಬರು ಮೇಡಮ್, ಅವರ ಡಾಕ್ಟ್ರು. ತುಂಬ 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 ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅವರ ಕತೆ ಸೂಪರ್ ಆಗಿದೆ. 1 ಸೆಕೆಂಡು ಯಾರಿಗೂ ಬೇಜಾರಾಗೋದಿಲ್ಲ. ಆಮೇಲೆ ಇದರೊಳಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಈ ಸಮಾಜದಲ್ಲಿ ಇರೋಂಥ ಪಿಡುಗೇನಿದೆ ಮೇಯ್ನಾಗಿ ಅಸಮಾನತೆ ವಿರುದ್ಧವಾಗಿ ಹೋರಾಡಿರೋದನ್ನ ತೋರಿಸಿದ್ದಾರೆ. ಜೀತ್ ಪದ್ಧತಿ ಬಗ್ಗೆ ವಿರೋಧ ಮಾಡೋದಕ್ಕೆ ತೋರಿಸಿದ ಅಂಬೇಡ್ಕರ್ ಅವರು ಸಮಾನತೆ ಬಗ್ಗೆ ಇದನ್ನು ತೋರಿಸಿದ್ದಾರೆ. ಪ್ರತಿಯೊಬ್ಬರು ನೋಡಬೇಕು. ಜೊತೆಗೆ ಏನು ದೇವದಾಸಿ ಪದ್ಧತಿ ಇದೆ, ದೇವದಾಸಿ ಪದ್ಧತಿಯಿಂದ ಹೆಣ್ಮಕ್ಕಳನ್ನೆಲ್ಲ ದೇವದಾಸನಾಗಿ ಮಾಡ್ತಾರೆ, ಅದು ತಪ್ಪು ಅನ್ನೋದನ್ನು ತುಂಬ ಚೆನ್ನಾಗಿ ಇದುವರೆಗೂ ಯಾವ ಒಂದು ಚಿತ್ರದಲ್ಲಿ ಇಷ್ಟೊಂದು ಸ್ಪಷ್ಟವಾಗಿ ಇಷ್ಟೊಂದು ಚೆನ್ನಾಗಿ ದೇವದಾಸಿ ಪದ್ಧತಿ ಬಗ್ಗೆ ಆಂದೋಲನ ನಡೆದಿದೆ. ಪ್ರತಿಯೊಬ್ಬರು ಸಮಾಜದ ಮೇಲೆ ತುಂಬ ಎಫೆಕ್ಟ್ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ ಸರ್, ಎಲ್ಲ ವಿಷಯದಲ್ಲಿ ಚೆನ್ನಾಗಿದೆ ಸರ್. ಸಿನಿಮಾ ತುಂಬ ಚೆನ್ನಾಗಿದೆ ಸರ್, ತುಂಬ ಖುಷಿ ಆಯಿತು. ಅಂದರೆ ಈ ಒಂದು ನಿಟ್ಟಿನಲ್ಲಿ ಹೀರೋಗೆ ಚಪ್ಪಲಿ ಯಾರು ಹಾಕೋದಿದೆಯಲ್ಲ, ವಿಜಯನ ಸಕ್ಕದಾಗಿ ಮಾಡೋರೆ. ಯಾವುದೇ ಒಂದು ಹೀರೋಯಿಸಮ್ ಇಲ್ದಿರಾ ಒಂದು ಹಳ್ಳಿ ಕತೆ ಒಂದು 50 ವರ್ಷ ಹಿಂದಕ್ಕೆ ಕರ್ಕೊಂಡು ಹೋದ್ರು ನಮ್ಮನ್ನು. ನಿಜವಾಗ್ಲೂ ಖುಷಿ ಆಯಿತು. ಅಲ್ಟಿಮೇಟಾಗಿ
ಆಕ್ಟಿಂಗ್ ಮಾಡಿದ್ದಾರೆ. ಅದರ ರಾಜ್ಬಿ ಶೆಟ್ಟರ್ಗೆ ಅಂತ ಅವಾರ್ಡ್ ಕೊಡಲೇಬೇಕು ಈ ಸಿನಿಮಾಗೆ. ನೆಕ್ಸ್ಟ್ ಲೆವೆಲ್ ಕ್ರೇಜು. ಉಮಾಶ್ರೀ ಮೇಡಮ್ ಸಿನಿಮಾ ನೋಡ್ತಾ ಇದ್ರೆ, ಉಮಾಶ್ರೀ ಮೇಡಮ್ ಒಂದೊಂದು ಸೀನ್ ನೋಡ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಕ್ರೇಜು. ಬಟ್ ಅಲ್ಲಿ ಬ್ಯೂಟಿಫುಲ್ ಆದಂಥ ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡಿದ್ದಾರೆ ಡೈರೆಕ್ಟ್ರು. ಡೈರೆಕ್ಟ್ರಿಗೆ ಲವ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸೂಪರ್, ತುಂಬ ಖುಷಿ ಆಯಿತು. ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಸರ್. ಆಲ್ ದ ಬೆಸ್ಟ್ ಸರ್, ಒಳ್ಳೇದಾಗಲಿ ಈ ಸಿನಿಮಾಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೂಪರ್ ಆಗಿದೆ ಸರ್. ರಾಜ್ಬಿ ಶೆಟ್ಟಿ ಅಂತ ಆಸಮ್ ಆಕ್ಟಿಂಗ್ ಮಾಡಿದ್ದಾರೆ. ಮಸ್ತ್ ಮೂವಿ. ಕನ್ನಡದಲ್ಲಿ ಈ ತರ ಫಿಲಮ್ ನೋಡಿ ತುಂಬಾ ದಿನ ಆಯ್ತು. ಕಾಂತಾರ ಬಿಟ್ರೆ ಬೆಸ್ಟ್ ಫಿಲಮ್. ಜಡೇಜ್ ಸೂಪರ್ ಡೈರೆಕ್ಷನ್ ಮಾಡಿದ್ದಾರೆ ಸರ್. ಕಾಟೇರ ಸೆಟ್ ಇದೆ, ಬಟ್ ಕಾಟೇರ ಕಂಪೇರ್ ಮಾಡಿದ್ರೆ ಡಿ ಪಾಸ್ ಆದ್ರೆ ದುನಿಯಾ ವಿಜಯ್ ಸರ್ ಬೊಂಬಾಟ ಮಾಡಿದ್ದಾರೆ ಸರ್. ಫಿಲಮ್ ಸೂಪರ್ ಆಗಿದೆ ಮಾತ್ರ, ನೋಡ್ಬೋದಲ್ಲ. ದುನಿಯಾ ವಿಜಯ್ ಇರ್ಬೋದು, ಮತ್ತು ರಾಜ್ಬಿ ಶೆಟ್ಟಿ ಅವರು ಇರ್ಬೋದು, ರಚಿತಾ ಅಮ್ಮ ಅವರು ಇರ್ಬೋದು. ರಚಿತಾ ರಾಮ ಲೇಡೀಸ್ ಸೂಪರ್ ಸ್ಟಾರ್ ಅಂತಲೇ ನಮ್ಮ ದಕ್ಷಿಣ ಭಾರತದಲ್ಲಿ ಹೇಳ್ತಾ ಇದ್ದಾರೆ. ಈಗ ಕನ್ನಡ ಚಿತ್ರರಂಗ ಅಲ್ಲ, ಇಡೀ ದಕ್ಷಿಣ ಭಾರತದಲ್ಲಿ. ಹಾಗಾಗಿ ತುಂಬ ಸೂಪರ್ ಆಗಿದೆ ಮೂವಿ ಇದು. ಎಲ್ಲರೂ ಬಂದು ನೋಡಿ, ಕನ್ನಡ ಸಿನಿಮಾ ನೋಡಿ. ಇದು ಇನ್ನೂ ಹೆಚ್ಚಿನ ರೀತಿ ಯಶಸ್ಸಾಗಲಿ, 100 ಡೇಸ್ ಓಡಲಿ. ಮತ್ತು ವಿಜಯ್ ಅವ್ರ ಮಗಳು ಅಂದರೆ ವಿಜಯ್ ಸರ್ ಮಗಳು ಮೊಟ್ಟ ಮೊದಲ ಬಾರಿಗೆ ಒಳ್ಳೆ ಸೂಪರ್ ಆ್ಯಕ್ಟ್ ಮಾಡಿದ್ದಾರೆ. ರಗಡ್ ಕ್ಯಾರೆಕ್ಟರ್ ಥರ ಇದೆ, ಸಾಫ್ಟ್ ಥರ ಕಾಣ್ತಾರೆ, ಬಟ್ ಸಕ್ಕತ್ತಾಗಿ ಲಾಸ್ಟಲ್ಲಿ ಒಳ್ಳೆ ರಗಡ್ ಪತ್ರ ಇದೆ, ಚೆನ್ನಾಗಿದೆ. ಇನ್ನು ಮುಂದೆ ಅವರಿಗೆ ಒಳ್ಳೆ ಯಶಸ್ಸು ಸಿಗಲಿ, ಒಳ್ಳೊಳ್ಳೆ ಪಾತ್ರಗಳು ಸಿಗಲಿ. ಕನ್ನಡ ಸಿನಿಮಾದಲ್ಲಿ ಒಳ್ಳೊಳ್ಳೆ ಪಾತ್ರಗಳು ಮಾಡಲಿ, ಅವರು ಒಳ್ಳೆ ಹೆಸರು ಬರಲಿ ಸರ್. ಅದೇ ಬೇರೆ ಕಾನ್ಸೆಪ್ಟ್, ಇದೇ ಬೇರೆ ಕಾನ್ಸೆಪ್ಟ್ ಸರ್. ಆದರೆ ಇದು ನಮ್ಮ ಡೈರೆಕ್ಟ್ರು ಜಡೇಶ್ ಕೆ ಹಂಪಿ ಅವರು ಸೂಪರಾಗಿ ಅದೊಂದು ನರೇಷನ್ ಥರ ಚೆನ್ನಾಗಿ ತೊಗೊಂಡಿದ್ದಾರೆ. ಅಂದರೆ ಇದು 80s ನಡೆಯೋ ಸ್ಟೋರಿ, ಚೆನ್ನಾಗಿದೆ. ಇದು ಹಳ್ಳಿನಲ್ಲಿ ನಡೆದಿರೋ ಸ್ಟೋರಿನ ಚೆನ್ನಾಗಿದೆ, ಸೂಪರ್ ಆಗಿದೆ. ಬಂದು ನೋಡಿ ಸರ್, ಎಲ್ಲರೂ ನೋಡಿ. 100 ಡೇಸ್ ಪಕ್ಕ. ಹಾಂ, ನೋಡ್ತಾರೆ ಸರ್. ಸರ್ ಕತೆ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ತಾರೆ ಸರ್. ಹಳ್ಳಿ ಸೊಗಡು ಅಂತಲ್ಲ, ಎಲ್ಲರೂ ಬಂದು ನೋಡ್ತಾರೆ. ಕತೆ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಬಂದು ನೋಡಲಿ ಸರ್. 100 ಡೇಸ್ ಪಕ್ಕ. ದುನಿಯಾ ವಿಜಯ್ ಅವರು ತುಂಬ ಆಕ್ಟಿಂಗ್ ಮಾಡಿದ್ದಾರೆ, ಅವ್ರ ಮಗಳು ತುಂಬ ಆಕ್ಟಿಂಗ್ ಮಾಡಿದ್ದಾರೆ. ಇದು ಕಾನೂನಲ್ಲಿ ಏನಿದೆ ಅದನ್ನು ರೀತಿ ಇದು ಮಾಡಿದ್ದಾರೆ. ಸೂಪರ್, ಎಲ್ಲ ಆಕ್ಟರು ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿದೆ. ಒಂದು ಅವಾರ್ಡ್ ಬರೋ ಇದು ಇದೆ, ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಎಲ್ಲ ಫೈಟಿಂಗ್ಸು, ಎಲ್ಲ ಸ್ಟೋರಿ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ನೋಡುವಂಥ ಫಿಲಮು. ನಾವು ಒಂಥರ ಒಂದು ಮೆಸೇಜ್ ಇದೆ, ತಿಳ್ಕೊಬೋದು. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ಫಿಲಮು. ಸಮಾನತೆ ಬಗ್ಗೆ ತುಂಬ ಅದ್ಭುತವಾದ ಪಿಕ್ಚರ್ ತೆಗೆದಿದ್ದಾರೆ. ಸಕ್ಸಸ್, 100% ಸಕ್ಸಸ್ ಆಗುತ್ತೆ. ಸೂಪರ್ ಆಗಿದೆ, ಅದ್ಭುತ. ರಾಜಕೀಯ ವ್ಯವಸ್ಥೆ, ಪೊಲೀಸ್ ಇಲಾಖೆ ಜೊತೆಗೆ ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡುವಂಥ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಖಂಡಿತ 100% ಫ್ಯಾಮಿಲಿ ನೋಡ್ಬೋದು, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಖಂಡಿತ ಅವರೇ ನೋಡಬೇಕಾದದ್ದು ಇದನ್ನು. ಈ ನಮ್ಮ ಯುವ ಜನರೇ ನೋಡಬೇಕು. ಒಂದು ಇದೇ ರೀತಿ ಮುಂದೆ ಬದಲಾಗಬೇಕು. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ, ಸೂಪರ್.